ತಮ್ಮ ಮುಂದೆ ನಾನು ಕೈ ಜೋಡಿಸಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಯಾವ ವಿಚಾರ ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ಅದು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವತ್ತು ನೀವು ಮನುವಾದ ಮಾಡಿರ್ತಕ್ಕಂಥ ಅವಮಾನ ದೇಶದಲ್ಲಿ ಅದಕ್ಕಿಂತ ಉದಾಹರಣೆ ಬೇಕಾ ಸರ್? ನೀವು ಅಸ್ಪೃಶ್ಯತೆ ಬಗ್ಗೆ, ದಲಿತರ ನಿಂದನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನಲ್ಲ ಸರ್ ರೈಟ್ಸ್? ಕಾಶಪ್ಪನವರನ್ನ ಇವತ್ತು ನೀವು ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಹೇಳಿ ಸರ್. ಖರ್ಗೆ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಇವ್ರಿಗೆ ಯಾವ ನೈತಿಕತೆ ಇದೆ ಇವ್ರಿಗೆ? ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಎರಡು ಕಡೆ ಅದು ಚರ್ಚೆ ಆಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ತಕ್ಷಣ ಬಂಧಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇದೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಆಗಲಿ, ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ಅವರೆಲ್ಲ ಬಂಧಿಸಬೇಕು. ದಯಮಾಡಿ ನೀವು ದಲಿತರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾತಾಡೋಕೆ ಉತ್ತರ ಕೊಡಿ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಬಗ್ಗೆ ಹೇಳಿ. ಅದು ಪ್ರೆಸ್ ಮೀಟ್ ಅಲ್ಲಿ ಈ ರೀತಿ ಮಾಡಬಹುದಾ? ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥವ್ರು ನಮ್ಮ ಖರ್ಗೆ ಇದನ್ನು ಒಪ್ಕೊಳ್ತಾರ? ಸಭಾಪತಿಗಳೇ, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.